ರಾಜ್ಯಗಳ ಪ್ರಾಮುಖ್ಯತೆ. ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಒಂದು ಯಾವುದಂದ್ರೆ ಅರುಣಾಚಲ ಪ್ರದೇಶ. ಅದರ ವಿಶೇಷತೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಅದರ ಕುರಿತು ಕೇಳಬಹುದಾದ ಪ್ರಶ್ನೋತ್ತರಗಳು, ಅಂದರೆ ಇದರ ಮಾಹಿತಿ ಕೊಟ್ಟಿರ್ತೀವಿ. ಫಸ್ಟ್, ಈ ರಾಜ್ಯದ ಹೆಸರಿನಲ್ಲಿನೇ ಒಂದು ಅರ್ಥ ಅದ. ಅರುಣ ಎಂದರೆ ಸೂರ್ಯ, ಅಚಲ ಎಂದರೆ ಉದಯಿಸು, ಅಚಲ ಎಂದರೆ ಉದಯಿಸು, ಅರುಣಾಚಲ ಎಂದರೆ ಸೂರ್ಯ ಉದಯಿಸು ಎಂದರ್ಥ. ಹಾಗಾದರೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯೋದಯ ಆಗುವ ರಾಜ್ಯನೇ ಯಾವುದು ಅಂದ್ರೆ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶಕ್ಕೆ ಯಾಕೆ ಸೂರ್ಯೋದಯ ಆಗ್ತದೆ ಅಂದ್ರೆ, ಭಾರತದಲ್ಲಿ ಅತ್ಯಂತ ಪೂರ್ವಕ್ಕೆ ಇರುವ ರಾಜ್ಯ ಯಾವುದು ಅಂತ ಕೇಳೋದು ಅಂದ್ರೆ ಅರುಣಾಚಲ ಪ್ರದೇಶ. ಭಾರತದ ಅತ್ಯಂತ ಪೂರ್ವಕ್ಕೆ ಇರುವ ರಾಜ್ಯ ಯಾವುದು? ಅರುಣಾಚಲ. ಹಾಗಾಗಿ ಈ ಅರುಣಾಚಲ ಪ್ರದೇಶಕ್ಕೆ ಏನಂತ ಕರೀತಾರೆ ಅಂದ್ರೆ ಸೂರ್ಯ ಉದಯಿಸುವ ಸ್ಥಳ ಅಥವಾ ರಾಜ್ಯ ಅಂತಾರೆ. ಎರಡನೆಯದ್ದು ಮುಂಜಾನೆ ಬೆಳಗಿದ ಪರ್ವತಗಳ ಭೂಮಿ ಅಂತೇಳಿ ಕರೀತಾರೆ. ಕನ್ನಡದಾಗ ಲ್ಯಾಂಡ್ ಆಫ್ ದಿ ಡ್ವಾನ್ ಲಿಟ್ ಮೌಂಟೇನ್ಸ್. ಆರ್ಕಿಡ್ ಸ್ಟೇಟ್ ಆಫ್ ಇಂಡಿಯಾ. ಆರ್ಕಿಡ್ ಅಂದ್ರೆ ಏನು? ಈ ಮನಿಯೊಳಗ ಸಣ್ಣ ಪಾಟ್ದೊಳಗ ಶೋಕೇಶ್ದೊಳಗಿಡುವಂಥ ಹೂಗಳು ಬೆಳಿತಾರಲ್ಲ ಮನೆಗಳಲ್ಲಿ ಅನ್ನೋದಂದ್ರೆ, ಈ ಕಂಪೌಂಡ್ ಒಳಗಡೆ ಇರೋದು ಪಾಟ್ದೊಳಗೆ ಬೆಳೆಯುವಂಥ ಹೂಗಳು. ಹಾಗಾಗಿ ಅಥವಾ ಯಾರಿಗಾರೆ ಬುಕೆ ಕೊಡುವತ್ತಿಗೆ ಹೂಗಳು ಬೆಳೆದಿರ್ತಾರಲ್ಲ ಕಂತವು, ಅವಕ್ಕೆ ಆರ್ಕಿಡ್ ಸಸ್ಯಗಳಂತಾರ. ಭಾರತದಲ್ಲಿ ಅತಿ ಹೆಚ್ಚು ಆರ್ಕಿಡ್ ಸಸ್ಯಗಳು ಎಲ್ಲಿ ಬೆಳೆಯಲಾಗುತ್ತದೆ ಅಂದ್ರೆ ಅರುಣಾಚಲ ಪ್ರದೇಶ. ಇದು ಒಂದು ಗೊತ್ತಿರಬೇಕು. ಹಾಗಾದರೆ ಮುಂಜಾನೆಯ ಬೆಳಗಿದ ಪರ್ವತಗಳ ಭೂಮಿ, ಸಸ್ಯಶಾಸ್ತ್ರಜ್ಞರ ಸ್ವರ್ಗ ಎಂದು ಯಾವ ರಾಜ್ಯಕ್ಕೆ ಕರೀತಾರ ಅಂತ ಕೇಳಿದ್ರಂದ್ರ ಅರುಣಾಚಲ ಪ್ರದೇಶಕ್ಕೆ ಕರೀತಾರ. ಭಾರತದಲ್ಲಿ ಮೊದಲಿಗೆ ಸೂರ್ಯ ಎಲ್ಲಿ ಉಗಮವಾಗುತ್ತದೆ ಅಂದ್ರ ಅರುಣಾಚಲ. ಹಾಗಾದರೆ ಸೂರ್ಯೋದಯ ಯಾವಾಗಲೂ ಪೂರ್ವಕ್ಕೆ ಆಗುತ್ತದೆ, ಕಾರಣವೇನು ಅಂತ ಕೇಳಿದ್ರು ಅಂದ್ರ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಹಾಗಾದ್ರೆ ಮೊಟ್ಟ ಮೊದಲಿಗೆ ಪೂರ್ವದ ದಿಕ್ಕಿನದಿಂದನೇ ಸೂರ್ಯೋದಯ ಆಗ್ತದೆ. ಅರುಣಾಚಲ ಪ್ರದೇಶದ ಒರಿಜಿನಲ್ ಹೆಸರು ಏನು ಅಂದ್ರೆ NEFA ಅಂತ ಕರೀತಿದ್ರು, ನಾರ್ತ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿ. ಅದಕ್ಕೆ ಕನ್ನಡದಾಗ ಈಶಾನ್ಯ ಗಡಿ ಏಜೆನ್ಸಿ ಎಂದು ಕರೆಯುತ್ತಾರೆ. ಈಶಾನ್ಯ ಗಡಿ ಏಜೆನ್ಸಿ. ಇದು ಫಸ್ಟ್ ಎಷ್ಟು ಮಾಹಿತಿ ಇದ್ರದು. ನೆಕ್ಸ್ಟ್, ಇನ್ನ ಈ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಾಥಮಿಕ ಅಂಶಗಳು. ಇದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಮೊದಲು ಅದು ಏನದಂದ್ರ ಕೇಂದ್ರಾಡಳಿತ ಪ್ರದೇಶವಾಗಿತ್ತು ಅಂತ ಹೇಳಿ ಕೊಡ್ತಾನ UPSC ಪ್ರಿಲಿಮ್ಸ್. ಅಂದ್ರೆ ಫಸ್ಟ್ ಕೇಂದ್ರಾಡಳಿತ ಪ್ರದೇಶ ಇದ್ದು ಆಮ್ಯಾಗ ಸ್ಟೇಟ್ ಆಗ್ಯದ, ರಾಜ್ಯ ಆಗ್ಯದ ಅಂದಕ್ಕ ಇಲ್ಲಿ ಆಪ್ಷನ್ದಾಗ ಅರುಣಾಚಲ ಪ್ರದೇಶ ಅನ್ನೋದು ಇತ್ತು ಅಂದ್ರೆ ಫಸ್ಟ್ ಇದಕ್ಕೆ ಟಿಕ್ ಹಾಕಿಬಿಡ್ಬೇಕು. ಇದು ಒಂದು ರಾಜ್ಯದ ಸ್ಥಾನಮಾನ ಪಡೆಯೋಕ್ಕಿಂತ ಮೊದಲ ಕೇಂದ್ರಾಡಳಿತ ಪ್ರದೇಶ ಘೋಷಣೆಯಾಗಿತ್ತು. ಅರುಣಾಚಲ ಪ್ರದೇಶವನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿದ ವರ್ಷ 1972. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳ್ಯಾರ ನೋಡ್ರಿ. ಇದು ಇಯರ್. ಈ ರಾಜ್ಯದ ಸ್ಥಾನಮಾನ ಪಡೆದ ವರ್ಷ ಯಾವಾಗ ಅಂದ್ರೆ 1987 ಫೆಬ್ರವರಿ 20. ಡೇಟ್ಗೆ ಸಾಥ್ ಗೊತ್ತಿರಬೇಕು ಇದು. ಹಾಗಾದರೆ ಇದು ಭಾರತದಲ್ಲಿ ಅವಾಗ ಇದು ಎಷ್ಟನೇ ರಾಜ್ಯ ಅಂದ್ರೆ 24ನೇ ರಾಜ್ಯವಾಗಿದೆ. 24th ಸ್ಟೇಟ್ ಆಫ್ ದಿ ಇಂಡಿಯನ್ ಯೂನಿಯನ್ ಅನ್ನಂಗ, ಅಂದ್ರೆ 20ನೇ ರಾಜ್ಯ. ಇದೇ ಬೇಸ್ ಇಟ್ಟುಕೊಂಡು ಏನೋ ಒಂದು ಕ್ವಶನ್ ಕೇಳಿದ್ವಿ, ಯಾವುದು ಅಂದ್ರೆ ಗೋವಾ ರಾಜ್ಯ ಯಾವಾಗ ರಚನೆ ಆಗ್ಯದ? 30 ಮೇ 1987. ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ. PSIಗೆ ಬರೀ ವರ್ಷಗಳು ಕೇಳ್ಯಾರ, ಪೊಲೀಸ್ ಕಾನ್ಸ್ಟೇಬಲ್ ಡೇಟ್ಗೆ ಸಾಥ್ ಕೇಳ್ತಾರ. ಹಾಗಾದ್ರೆ ಛತ್ತೀಸ್ಗಢ, ಆನಂತರ CUJ, ಇವು ಮೂರು ನೋಡಿ. C ಅಂದ್ರೆ ಛತ್ತೀಸ್ಗಢ, U ಅಂದ್ರೆ ಉತ್ತರಾಖಂಡ, J ಅಂದ್ರೆ ಜಾರ್ಖಂಡ. CUJ ಅಂತ ಹೇಳಿ ನೆನ್ಪಿಟ್ಕೋರಿ. ಇದು ಮೂರು ಸಿರಿಯಲ್ ಆಗ್ಯಾವ. ಎಲ್ಲ ಮೂರು 2000, 2000, 2000. ಇದನ್ನು ನವೆಂಬರ್ 9 ನವೆಂಬರ್ 1/9/15 ಡೇಟ್. ಇಷ್ಟೇ ಇರೋದು ವಿಶೇಷತೆ. 1/9/15 CUJ. ಹಾಗಾದ್ರೆ ಏನಂದ್ರೆ ಹರಿಯಾಣ ಯಾವಾಗ ಆಗ್ಯದ? 1966. ಇದು ಹೇಳೋದು.
ಗುಜರಾತ್ ಯಾವಾಗ ಆಗ್ಯದ? 1960 ಸಿಕ್ಕಿಂ ಯಾವಾಗ ಆಯಿತು? 1975. ಸಾರಿ, 1900 ಎಷ್ಟು ಅಂದ್ರೆ 75. ಹಿಮಾಚಲ ಪ್ರದೇಶ 1971. ಇವು ಸಿವಿಲ್ PSI ಕ್ವಶನ್ಗಳು ಇವೆಲ್ಲ ಈ ಕಾಲ. ಹರಿಯಾಣ ರಾಜ್ಯ ರಚನೆ ಆಗಲಿಕ್ಕೆ ವರದಿ ಯಾರು ಕೊಟ್ಟಿದ್ರು? ಶಹಾ ಆಯೋಗದ ವರದಿ. ಈ ರೀತಿ ಹೊಸ ರಾಜ್ಯಗಳನ್ನು ಘೋಷಣೆ ಮಾಡುವ ರಚಿಸುವ ಅಧಿಕಾರ ಯಾರಿಗೆ ಅದ? ಸಂಸತ್ತಿಗೆ ಅದ. KS ಕ್ವಶನ್. ಹೊಸ ರಾಜ್ಯವನ್ನು ರಚಿಸುವ ಅಧಿಕಾರ ಹೊಂದಿರುವುದು ಯಾರು ಅಂದ್ರೆ ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗೆ ಅಧಿಕಾರವಿದೆ. ಇನ್ನ ಇದರ ರಾಜಧಾನಿ ಯಾವುದು? ಇಟಾನಗರ್. ಇದನ್ನು ಬೇಸಿಟ್ಟುಕೊಂಡು ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕರ್ನಾಟಕದ ಒಂದು ಕ್ವಶನ್ ಬಂದಿತ್ತು. ಈ ಇಟಾನಗರ್ ಅನ್ನೋದು ಹೇಗೆ ನೆನಪಿಟ್ಕೋಬೇಕು ಅಂದ್ರ ಇದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಈ ರೀತಿ ಇದು ಇಂಡಿಯಾ. ಇದನ್ನು ನಾವು ರೇಖಾಂಶಿಕವಾಗಿ ತಗೊಳ್ಳೋದು. ರೇಖಾಂಶಿಕವಾಗಿ ತೊಗೊಂಡೇವಂದ್ರೆ ಇಲ್ಲಿ ಇಟಾನಗರ್ ಅಂತ ಹೇಳಿ ತೊಗೊಂಡೇವ ತಿಳಿದು. ಇಟಾನಗರ್. ಹಾಗಾದ್ರೆ ಇದ್ರ ಕೆಳಗೆ ಇಲ್ಲಿ ನಾಗಾಲ್ಯಾಂಡ್, ಕೋಹಿಮಾ ಹಿಂಗೆ ಇವೆಲ್ಲ ಏನದ. ಇಲ್ಲಿ ಏನಂದ್ರೆ ತ್ರಿಪುರ ಏನದಂದ್ರೆ ಈ ರೀತಿ ರಾಜ್ಯಗಳು ತಗೊಂಡು ಇಲ್ಲಿ ಅಂಡಮಾನ್ ನಿಕೋಬಾರ್ ಅಂತ ಹೇಳಿ ತೋತೀವಿ. ಇದಕ್ಕೆ ಪೋರ್ಟ್ ಬ್ಲೇಯರ್ ಅಂತ ಹೇಳಿ ತಗೊಳ್ಳೋದು. ಅದಕ್ಕೆ ಕ್ವಶನ್ ಇಷ್ಟೇ ಕೇಳ್ತಾನ, ಯಾವುದೇ ರಾಜ್ಯದ ಇರಲಿ ಕೇಂದ್ರಾಡಳಿತ ಇರಲಿ ಕ್ಯಾಪಿಟಲ್ ಇರಬೇಕು, ಆದ್ರೆ ಪೂರ್ವಕ್ಕೆ ಇರಬೇಕು. ಹಿಂಗೆ ಗೆರಿ ಹೊಡೆದಾಕ ಭಾರತದಲ್ಲಿ ಅತ್ಯಂತ ಪೂರ್ವಕ್ಕೆ ಇರುವ ಒಂದು ಕ್ಯಾಪಿಟಲ್ ಅಥವಾ ರಾಜಧಾನಿ ಯಾವುದು ಅಂದ್ರೆ ಇಟಾನಗರ್. ನಾವು ಎಕ್ಸಾಮ್ದಾಗ ಕೂತಕ್ರ ಅಂಡಮಾನ್ ನಿಕೋಬಾರ್ ಈ ಕಡೆ ದಂಡಿಗೆ ಅದಾವಲ್ಲ, ಮೋಸ್ಟ್ಲಿ ಅದೇ ಬರ್ಬೋದಲ್ಲ ಅಂತೇಳಿ ಹಿಂಗೆ ಅನಿಸ್ತದ. ಹಂಗೆ ಯಾಕೆ ಆಗಲ್ಲ ಅಂದ್ರೆ ಇದು ಭೂಮಿ ಅದ. ಈ ರೇಖಾಂಶಗಳು ಹಿಂಗಿರ್ತಾವ, ಈ ರೀತಿ ಇರ್ತಾವ. ಹಾಗಾಗಿ ಅಂದ್ರೆ ಹಿಂಗೆ ಸ್ಟೇಟ್ ಇರಲ್ಲ. ಅದಕ್ಕಾಗಿನೇ ಅತ್ಯಂತ ಪೂರ್ವಕ್ಕೆ ಇರುವ ರಾಜಧಾನಿ ನಗರ ಯಾವುದು ಅಂತೇಳಿ ಹೇಳ್ಬೇಕ್ರಿ? ಇಟಾನಗರ್. ಇನ್ನು ಈ ರಾಜ್ಯದೊಳಗೆ ದೊಡ್ಡ ನಗರನು ಇಟಾನಗರ್. ಇದರೊಳಗೆ ಎಷ್ಟು ಜಿಲ್ಲಾ ಅದಾವ? 25. ಇಲ್ಲಿ ಎಂಥ ಸದನ ಶಾಸಕಾಂಗ ಇಲ್ಲೇ ಇರೋದು ವಿಶೇಷತೆ. ಇಲ್ಲಿ ಎಷ್ಟು ಜನ MLAಗಳು ಇರ್ತಾರ ವಿಧಾನಸಭೆದೊಳಗೆ ಅಂದ್ರೆ 60. ಇದು ಕ್ವಶನ್ ಗೊತ್ತಿರೋದು. ಹಾಗಾದ್ರೆ ಕರ್ನಾಟಕದೊಳಗೆ ಎಷ್ಟು ಇರ್ತಾರ? 224 ಇರ್ತಾರ. ಇದು ನೆನಪಿಟ್ಕೊಳ್ಳೋದು. ಕರ್ನಾಟಕದ MLAಗಳು 224. ಈ ರಾಜ್ಯದೊಳಗೆ ಅರುಣಾಚಲ ಪ್ರದೇಶದಾಗ ಎಷ್ಟು? 60. 60 ಅದಾವಲ್ಲ. 60ರದೊಳಗೆ ವಿಶೇಷವಾಗಿ ಏನದಂದ್ರ ಇಲ್ಲಿ ಹೈಯೆಸ್ಟ್ ಬುಡಕಟ್ಟು ಜನಾಂಗದವರು ಅದಾರ, ಅವರಿಗೆ ಮೀಸಲಾತಿ ಹೆಚ್ಚಿಗೆ ಅದ. ನಾವು ಇನ್ನ ಇಲ್ಲಿ ರಾಜ್ಯಸಭಾ ಸ್ಥಾನ ಒಂದದ, 2 ಲೋಕಸಭಾ ಸ್ಥಾನಗಳದವ. ಇದರ ಹೈಕೋರ್ಟ್ ಸ್ವತಂತ್ರ ಇಲ್ಲ. ಇದು ಯಾರ ಅಧೀನದೊಳಗೆ ಕೆಲಸ ಮಾಡ್ತಾರ? ಗವಾತಿ. ಆದ್ರೆ ಇದರದ ಖಾಯಂ ಬೆಂಚ್ ಒಂದು ಮಾಡ್ಯಾರ, ಇಟಾನಗರದೊಳಗೆ ಅದ. ಇದು ಹೈಕೋರ್ಟಿನ ಪೀಠ ಅದ. ಇದು ಹೈಕೋರ್ಟ್ ಅಂತ ಹೇಳಿ ಅದ. ನೆಕ್ಸ್ಟ್, ಇದಕ್ಕೆ ಆಡಳಿತ ಭಾಷೆ ಕರೆಕ್ಟ್ ಗೊತ್ತಿರಬೇಕು. ಇಂಗ್ಲಿಷೇ ಇವ್ರದ್ದೆಲ್ಲ ಆಡಳಿತ ಭಾಷೆ. ಅರುಣಾಚಲ ಪ್ರದೇಶದ ಆಡಳಿತ ಭಾಷೆ ಯಾವುದು ಅಂದ್ರೆ ಇಂಗ್ಲಿಷ್. ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ದು ನಾಗಾಲ್ಯಾಂಡ್ ರಾಜ್ಯದ ಆಡಳಿತ ಭಾಷೆ ಯಾವುದು? ಇದನ್ನು ಇಂಗ್ಲಿಷ್. ನಾಗಾಲ್ಯಾಂಡ್ ಆಡಳಿತ ಭಾಷೆ ಯಾವುದು? ಇಂಗ್ಲಿಷ್. ಇದು ಕರೆಕ್ಟ್ ಆಗಬೇಕು. ನೆಕ್ಸ್ಟ್, ಇಲ್ಲಿ ಹೆಚ್ಚಿಗೆ ಯಾವ ಧರ್ಮದವರು ಅದಾರ ಅಂತ ಕೇಳ್ತಾರ? ಕ್ರಿಶ್ಚಿಯನ್ಸ್. ಈ ರಾಜ್ಯದೊಳಗೆ ಅತಿ ಹೆಚ್ಚಿಗೆ ಇರೋದು ಯಾವ ಧರ್ಮದವ್ರು ಜಾಸ್ತಿ ಅಂದ್ರೆ ಕ್ರಿಶ್ಚಿಯನ್ಸ್. ಭಾರತದಲ್ಲಿ ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯ ಯಾವುದು ಅಂದ್ರೆ ಅರುಣಾಚಲ ಪ್ರದೇಶ. ಕಡಿಮೆ ಜನಸಾಂದ್ರತೆ ಅಂದ್ರೆ ಅದನ್ನು ಕ್ವಶನ್ದಾಗ ಕೇಳ್ತಾರ. ಹಿಂಗ ಕಂಪ್ಲೀಟ್ ಚೌಕಾಕಾರದಲ್ಲಿ 1 ಕಿಲೋಮೀಟರ್ ಮಾತ್ರ ತಗೋಬೇಕು. ಇದಕ್ಕೆ ಇಂಗ್ಲಿಷ್ನ ಡೆನ್ಸಿಟಿ ಅಂತಾರ. ಡೆನ್ಸಿಟಿ. ಈ ಕಡೆ 1 ಕಿಲೋಮೀಟರ್, ಈ ಕಡೆ 1 ಕಿಲೋಮೀಟರ್. ಇದು ಚೌಕಾಕಾರ. ಇದರಾಗ ಎಷ್ಟು ಮಂದಿ ಇರ್ತಾರಲ್ಲ, ಇದು ಏನದಂದ್ರ ಅದರ ಜನಸಾಂದ್ರತೆ. ಪ್ರತಿ 1 ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ವಾಸಿಸುತ್ತಿರುವ ಜನರ ಸಂಖ್ಯೆಯನ್ನು ಜನಸಾಂದ್ರತೆ ಅಥವಾ ಡೆನ್ಸಿಟಿ ಎನ್ನುತ್ತೇವೆ. ಹಾಗಾದರೆ ಅರುಣಾಚಲ ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ವಿರಳ, ಅಲ್ಲೊಬ್ರು ಇಲ್ಲೊಬ್ರು ಅದರ ಕಡಿಮೆ ಜನಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶ. ಭಾರತದಲ್ಲಿ ಹೈಯೆಸ್ಟ್ ಜನಸಾಂದ್ರತೆ ಡೆನ್ಸಿಟಿಯಲ್ಲಿ ಅನ್ನೋದು ದೆಹಲಿದೊಳಗದ. 10,000+ ಅದ. 1 ಕಿಲೋಮೀಟರ್ದಾಗ ಅಷ್ಟು ಮಂದಿ ಇರ್ತಾರ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವುದು ಎಲ್ಲಿ ಅಂದ್ರೆ ದೆಹಲಿ. ಅದು ಕೇಂದ್ರಾಡಳಿತ ಇದ್ರು ಹೈಯೆಸ್ಟ್ ಅಲ್ಲಿ ಅದ. ನಂಗ ಕೇಂದ್ರಾಡಳಿತದೊಳಗೆ ಕಡಿಮೆ ಜನಸಾಂದ್ರತೆ ಎಲ್ಲದ ಅಂತ ಕೇಳಿದ್ರೆ ಅಂಡಮಾನ್ ನಿಕೋಬಾರ್ದಾಗ. ನೆಕ್ಸ್ಟ್, ಇನ್ನು ಅರುಣಾಚಲ ಪ್ರದೇಶದ ನೃತ್ಯಗಳು ಬಹಳ ಅದಾವ.
ಇವು SSC ಕ್ವಶನ್ ಕೇಳಿದ್ರಿ ಇಲ್ಲಿ ನೋಡ್ರಿ. ಅಜೀಲಾಮು ಯಾವ ಜನಾಂಗದವರು ಅಂದ್ರೆ ಮೋನ್ಪಾ ಜನಾಂಗದವರು ಡಾನ್ಸರ್. ಇದು ಚಲೋ ಎನ್ನುವ ಡಾನ್ಸ್ ಮಾಡ್ತಾರೆ. ಯಾರು ಅಂದ್ರೆ ನೋಕ್ಟಾ ಜನಾಂಗದವರು. ಹಿರಿರಿ ಖಾನಿಂಗ್ ಅಂತೇಳಿ ಡಾನ್ಸ್ ಅದ, ಇದು ಅಪ್ತಾನಿ ಜನಾಂಗ. ಇದು ಪರ್ಟಿಕ್ಯುಲರ್ ವಾಗಿ ಈ ವರ್ಡನ್ನು ನೆನಪಿಡಿರಿ. ಅಪ್ತಾನಿ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತಾರೆ? ಅರುಣಾಚಲ ಪ್ರದೇಶ. ಶಿವದ ಮುಖ ಹಾಕೊಂಡು ನವಿಲು ಪುಕ್ಕಗಳನ್ನು ಧರಿಸಿ ಡಾನ್ಸ್ ಮಾಡೋದು ಶಿವ ಮತ್ತು ನವಿಲು ಡಾನ್ಸ್ ಮೋನ್ಪಾ ಜನಾಂಗದವರು. ಪಾಸಿ ಕುಂಗಕಿ ಅನ್ನುವ ಡಾನ್ಸ್ ಮಾಡ್ತಾರ ಆದಿ ಬುಡಕಟ್ಟು ಜನಾಂಗ. ಪೋನುಂಗ ಡಾನ್ಸ, ಪೋಪೀರ ಡಾನ್ಸ, ಬುಯಾ ಡಾನ್ಸ್, ಇವೆಲ್ಲ ನೆನಪಿಟ್ಕೋಬೇಕು. ಈ ಎಲ್ಲಾ ನೃತ್ಯಗಳು ಪ್ರಾದೇಶಿಕವಾಗಿ ಯಾವ ರಾಜ್ಯದೊಳಗದವ ಅಂದ್ರೆ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು ಪ್ರದೇಶಗಳು ಯಾವ್ಯಾವು? ಇದು SSC ಕ್ವಶನ್ ಕೇಳಿದ್ದು. ಈಗ ನಾವು ಅಬ್ಸರ್ವೇಷನ್ ಮಾಡೋಣ. ಇದು ಏನದಂದ್ರೆ ಅರುಣಾಚಲ ಪ್ರದೇಶ ಇಲ್ಲದ, ಇದು ಅರುಣಾಚಲ ಪ್ರದೇಶ. ಹಾಗಾದರೆ ಇದಕ್ಕೆ ಇಲ್ಲಿ ಅಸ್ಸಾಂ ಎನ್ನುವುದು ಗಡಿ ಹೊಂದ್ಯದ. ಯಾವ ರಾಜ್ಯ ಅಂದ್ರೆ ಅಸ್ಸಾಂ. ಹಾಗಾದರೆ ಇಲ್ಲಿ ಇರೋದು ಇದು ನಾಗಾಲ್ಯಾಂಡ್ ರಾಜ್ಯ ಗಡಿ ಹೊಂದ್ಯದ, ನಾಗಾಲ್ಯಾಂಡ್. ಇದರ ಮ್ಯಾಗಿರೋದು ಇದು ಚೀನ ಗಡಿ ಹೊಂದ್ಯದ. ಇಲ್ಲಿರೋದು ಇದು ಭೂತಾನ ಎನ್ನುವುದು ಗಡಿ ಹೊಂದ್ಯದ. ಚೀನಾನು ಗಡಿ ಹೊಂದ್ಯದ, ಭೂತಾನನು ಗಡಿ ಹೊಂದ್ಯದ. ಇನ್ನು ಈ ಕಡೆ ದಂಡಿಗೆ ಬಂದು ಹೀಗೆ ಬರ್ತದಲ್ಲ, ಇದು ಏನದಂದ್ರ ಮಯನ್ಮಾರ್ ಗಡಿ ಹೊಂದಿದೆ. ಅರುಣಾಚಲ ಪ್ರದೇಶದೊಂದಿಗೆ ಗಡಿ ಹೊಂದಿರುವ ಪ್ರದೇಶಗಳು 1 ಅಸ್ಸಾಂ, 2 ನಾಗಾಲ್ಯಾಂಡ್, 3 ಭೂತಾನ್, ಮಯನ್ಮಾರ್, ಚೀನಾ. ಇದಕ್ಕೆ ಆನ್ಸರ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಮ್ಯಾಪ್ ಅಬ್ಸರ್ವೇಷನ್ ಮಾಡಿರ್ಬೇಕ್ರಿ ತಾವು. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಈ ರಾಜ್ಯದಲ್ಲಿ ಇರುವ ಪ್ರಮುಖ ಬುಡಕಟ್ಟು ಜನಾಂಗದವರು ಅಂತ ಕೇಳ್ತಾರೆ. ಇದಕ್ಕೆ ಏನಂದ್ರೆ ಈಸ್ ಕ್ವಶನ್ ಬಂದವ ಇಲ್ಲಿವರೆಗೂ. ಇದರ ಮ್ಯಾಗ ಅರುಣಾಚಲ ಪ್ರದೇಶದಲ್ಲಿ 5 ಪ್ರಮುಖ ತಾನಿ ಬುಡಕಟ್ಟು ಜನಾಂಗವಿದೆ, ಅದು ಗೊತ್ತಿರಲಿ. ಹಾಗಾದರೆ ಟಿಬೇಟದಲ್ಲಿ ಏನಂತ ಕರೀತಾರೆ ಅಂದ್ರೆ ಲೋಭಾಸ್. ಅಪ್ತಾನಿ ಬುಡಕಟ್ಟು ಜನಾಂಗ ಇರುವ ರಾಜ್ಯ ಯಾವುದು ಅಂದ್ರೆ ಅರುಣಾಚಲ ಪ್ರದೇಶ. ಇದು UPSC ಪ್ರಿಲಿಮ್ಸ್. ಅಪ್ತಾನಿ ಬುಡಕಟ್ಟು ಜನಾಂಗ ಎಲ್ಲಿದ್ದಾರೆ? ಅರುಣಾಚಲ ಪ್ರದೇಶ. ರಾಜ್ಯದ ಪ್ರಮುಖ ಕಲ್ಲಿದ್ದಲು ಗಣಿ UPSC ಪ್ರಿಲಿಮ್ಸ್. ಅರುಣಾಚಲ ಪ್ರದೇಶದಲ್ಲಿ ಇರುವಂತ ಅತ್ಯಂತ ಪ್ರಮುಖ ಕಲ್ಲಿದ್ದಲು ಗಣಿ ಯಾವುದು? ನಾಮ್ಚಿಕ್ ನಾಮ್ಪುಕ್ ಅರುಣಾಚಲ ಪ್ರದೇಶದಲ್ಲಿ ಇದೆ. IAS ಪ್ರಿಲಿಮ್ಸ್ ಕ್ವಶನ್ ಇದು. ಹಾಗಾದರೆ ಅರುಣಾಚಲ ಪ್ರದೇಶದೊಳಗ ತವಾಂಗ ಎನ್ನುವ ಒಂದು ಬೌದ್ಧ ಮಠ ಅದ. ಅದು ಇಡೀ ಭಾರತದಾಗೆ ಅತಿ ದೊಡ್ಡದಾದ ಬೌದ್ಧ ಧರ್ಮದ ಮಠವಾಗಿದೆ. ಅದರ ಹೆಸರು ತವಾಂಗ. ಇದು IAS ಪ್ರಿಲಿಮ್ಸ್ ಕ್ವಶನ್. ಇಂಡಿಯನ್ ಲಾರ್ಜೆಸ್ಟ್ ಬೌದ್ಧಿಸ್ಟ್ ಟೆಂಪಲ್ ತವಾಂಗ್ ಸಿಚುವೇಟೆಡ್ ಆಟ್ ಅಂತ ಕೇಳಿದ್ರಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಇದೆ. ಇದು ಹೇಳ್ಬೇಕು ನಾವು. ತವಾಂಗ ಎನ್ನುವ ಬೌದ್ಧ ಮಠ ಎಲ್ಲಿ ಅದ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಅದ. ಇದು ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಹಾಗಾದರೆ ಈ ಬಾಮಿಯಾನ ಅಂತ ಹೇಳಿ ಒಂದು ಬೌದ್ಧ ಧರ್ಮಕ್ಕೆ ಸಂಬಂಧ ಅದ. ಇದು ಎಲ್ಲಿದ ಅಂತ ಕೇಳ್ತಾರ. ಇದನ್ನು SSC ಕ್ವಶನ್ ಬಂದಿದ್ದು. ಬಾಮಿಯಾನ ಎನ್ನುವುದರಲ್ಲಿ ಇಡೀ ಪ್ರಪಂಚದ ದೊಡ್ಡದಾದ ಅಥವಾ ಎತ್ತರವಾದ ಬುದ್ಧನ ಮೂರ್ತಿ ಇತ್ತು. ಅದು ಎಲ್ಲಿದ ಅಂದ್ರೆ ಅಫ್ಘಾನಿಸ್ತಾನ. ಈ ಅಫ್ಘಾನಿಸ್ತಾನದಲ್ಲಿರುವ ಬುದ್ಧನ ಮೂರ್ತಿ ಅಲ್ಲಿಯ ಉಗ್ರಗಾಮಿಗಳು ಅದನ್ನು ಧ್ವಂಸ ಮಾಡಿದ್ದಾರೆ. ಹಾಗಾಗಿ ಏನಂದ್ರೆ ಅಫ್ಘಾನಿಸ್ತಾನದ ಬಾಮಿಯಾನದಲ್ಲಿ ಬೌದ್ಧ ಧರ್ಮದ ಅಂದ್ರೆ ಗೌತಮ ಬುದ್ಧನ ಮೂರ್ತಿ ಇತ್ತು ಅನ್ನಂಗ. ಇದು ಒಂದು. ಹೌದು, ಇಲ್ಲೊಂದು ಕ್ವಶನ್ ಏನಂದ್ರೆ ಮೊಟ್ಟ ಮೊದಲಿಗೆ ಬುದ್ಧನನ್ನು ದೇವರ ರೂಪದಲ್ಲಿ ಪೂಜಿಸಲು ಯಾರು ಪ್ರಾರಂಭಿಸಿದರು? ಫಸ್ಟ್ ಮೊಟ್ಟ ಮೊದಲಿಗೆ ಗೌತಮ ಬುದ್ಧನನ್ನು ದೇವರ ರೂಪದಲ್ಲಿ ಪೂಜಿಸಲು ಪ್ರಾರಂಭಿಸಿರುವುದು, ಅಥವಾ ಮೊಟ್ಟ ಮೊದಲಿಗೆ ಮಾನವನೊಬ್ಬನು ದೇವರ ರೂಪದಲ್ಲಿ ಪೂಜಿಸಲು ಪ್ರಾರಂಭಿಸಲ್ಪಟ್ಟಿದ್ದೇ ಗೌತಮ ಬುದ್ಧನನ್ನು. ಮೊದಲು ಶಿವನನ್ನು ಪೂಜೆ ಮಾಡ್ತಿದ್ದೆವು, ಲಿಂಗದ ರೂಪದಲ್ಲಿ ಇದ್ದ. ಶಿವನ ಮೂರ್ತಿಗಳು ಇಲ್ಲ, ಲಿಂಗ ಅದ. ಆದರೆ ಗೌತಮ ಬುದ್ಧನ ಮೂರ್ತಿಗಳನ್ನೇ ಪೂಜಿಸಲು ಚಾಲೂ ಮಾಡಿದ್ದು ಕನಿಷ್ಕನ ಅವಧಿಯೊಳಗ. SSC ಕ್ವಶನ್. ಕುಶಾನರ ದೊರೆ ಕನಿಷ್ಕನ ಅವಧಿಯೊಳಗ ಗೌತಮ ಬುದ್ಧನನ್ನ ಮೂರ್ತಿ ಪೂಜೆ ಚಾಲು ಆಗ್ತದಂದಂಗ. ಭಾರತದಲ್ಲಿ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿದೆ ಅಂತ ಕೇಳ್ತಾರ. ಇದಕ್ಕೆ ಆನ್ಸರ್ ಮಾಡಬೇಕು ಅಂದ್ರೆ ಭಾರತದ 2 ಅವಳಿ ನಗರಗಳು ಯಾವುವು? ಕ್ವೀನ್ ಸಿಟಿ ಆಫ್ ಇಂಡಿಯಾ ಅವಳಿ ನಗರಗಳು ಗೊತ್ತಿರಬೇಕು. ಒಂದು ಹೈದರಾಬಾದ್, ಎರಡನೆಯದ್ದು ಸಿಕಂದ್ರಾಬಾದ್. ಇವು 2 ಈಗ ಎಲ್ಲಿದಾವ? ತೆಲಂಗಾಣ ರಾಜ್ಯದಲ್ಲಿ ಅದಾವ.
ಇವು ಎರಡು ನಡ್ಬರ್ಕ್ ಒಂದು ಸರೋವರ ಅದ, ಅದರ ಹೆಸರು ಹುಸೇನ್ ಸಾಗರ ಸರೋವರ. ಈ ಹುಸೇನ್ ಸಾಗರ ಸರೋವರದೊಳಗನೆ ಬುದ್ಧನ ಮೂರ್ತಿ ಇದೆ. ಭಾರತದ ಅತ್ಯಂತ ಎತ್ತರದ ಬುದ್ಧನ ಮೂರ್ತಿ ಇರುವುದು ಹುಸೇನ್ ಸಾಗರ್ ಸರೋವರ ಹೈದರಾಬಾದ್ ಸಿಕಂದರಾಬಾದ್ ಮಧ್ಯದಲ್ಲಿ ಇದೆ. ಅವಕ್ಕೆರಡಕ್ಕ ಟ್ವೀನ್ ಸಿಟಿ ಅಂತಾರ. ಹೈದರಾಬಾದ್ ಇರುವುದು ಯಾವ ನದಿಯ ದಡದಲ್ಲಿ ಅಂತ ಕೇಳಿದ್ರೆ ಅದನ್ನು ಮೂಸಿ ಅನ್ಬೇಕು. ನೆಕ್ಸ್ಟ್, ಇನ್ನ ಈ ರಾಜ್ಯದಲ್ಲಿ ಸಿಹಾಂಗ ಜಲವಿದ್ಯುತ್ ಯೋಜನೆ ಇದೆ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಭಾರತಕ್ಕೆ ಬ್ರಹ್ಮಪುತ್ರ ನದಿ ಪ್ರವೇಶ ಮಾಡುವುದು ಯಾವ ಕಣಿವೆಯ ಮೂಲಕ ಅಂತ ಕೇಳ್ತಾರ. ಭಾರತಕ್ಕೆ ಬ್ರಹ್ಮಪುತ್ರ ಕಣಿವೆ ಪ್ರವೇಶ ಮಾಡುವುದು ಯಾವ ರಾಜ್ಯದಲ್ಲಿ ಫಸ್ಟ್ ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶದ ಮೂಲಕ ಪ್ರವೇಶ ಮಾಡುತ್ತದೆ. ಅರುಣಾಚಲ ಪ್ರದೇಶ. ಹಾಗಾದರೆ ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ಏನೆಂದು ಕರೆಯುತ್ತಾರೆ ಅಂದ್ರೆ ದಿಹಾಂಗ್ ಅಂತೇಳಿನೂ ಕರೀತಾರ, ಸಿಹಾಂಗ್ ಅಂತೇಳಿನೂ ಕರೀತಾರ. ದಿಹಾಂಗ್ ಮತ್ತು ಸಿಹಾಂಗ್. ಹಾಗಾದರೆ ಬ್ರಹ್ಮಪುತ್ರ ನದಿ ಭಾರತವನ್ನು ಯಾವ ಕಣಿವೆಯ ಮೂಲಕ ಪ್ರವೇಶಿಸುತ್ತದೆ? ಇದು ತಾವು ಆನ್ಸರ್ ಮಾಡಿ. ಭಾರತವನ್ನು ಬ್ರಹ್ಮಪುತ್ರ ನದಿ ಯಾವ ಕಣಿವೆಯ ಮೂಲಕ ಪ್ರವೇಶಿಸುತ್ತದೆ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಯಾವುದು ವ್ಯಾಲಿ ಮೂಲಕ ಬರ್ತದ ಅಂತ ಕೇಳಿರ್ತಾರೆ ಕ್ವಶನ್. ನೆಕ್ಸ್ಟ್ ಮತ್ತೇನದ, ಬ್ರಹ್ಮಪುತ್ರ ನದಿಗೆ ಇನ್ನೊಂದು ಹೆಸರು ಏನದ ಅಂತ ಹೇಳ್ದಂಗ ಸಿಯಾಂಗ್. ನೆಕ್ಸ್ಟ್, ಅರುಣಾಚಲ ಪ್ರದೇಶದಲ್ಲಿ ಹರಿಯುವ ಪ್ರಮುಖ ನದಿಗಳು ಕಾಮೆಂಗ್, ಸುಬಾನ್ಸಿರಿ. ಸಿಯಾಂಗ್ ಅಂದ್ರೆ ಬ್ರಹ್ಮಪುತ್ರ, ದೇಬಾಂಗ್ ಅಂದ್ರು ಬ್ರಹ್ಮಪುತ್ರನೇ, ಲೋಹಿತ್ ಇದನ್ನು ಬ್ರಹ್ಮಪುತ್ರ, ಬಟ್ ಇದಕ್ಕೆ ಅಸ್ಸಾಮದೊಳಗೆ ಹಂಗ ಅಂತಾರ ಲೋಹಿತ್, ನೋವಾ ದಿಹಾಂಗ್. ಇದು UPSC ಬಂದಿದ್ದು ಕ್ವಶನ್. ಬ್ರಹ್ಮಪುತ್ರ ನದಿಯ ಯಾವ ಉಪನದಿಯು ಕೇವಲ ಅರುಣಾಚಲ ಪ್ರದೇಶದಲ್ಲಿ ಮಾತ್ರ ಹರಿಯುತ್ತವೆ? ಕಾಮೆಂಗ್, ಸುಬಾನ್ಸಿರಿ ಅಂತ ಹೇಳಿ ಬರ್ತಾವ. ಕಾಮೆಂಗ ಮತ್ತು ಸುಬಾನ್ಸಿರಿ ಅಂತ ಹೇಳಿ ಬರ್ತದೆ. ಹಾಗಾಗಿ ಅಂದ್ರೆ ಸುವರ್ಣ ರೇಖಾ ಅಂತೇಳಿ ಒಂದು ಬರ್ತದೆ, ಅದು ಇದರಲ್ಲಿ ಹರಿಯಂಗಿಲ್ಲ ಅರುಣಾಚಲ ಪ್ರದೇಶದಾಗ. ಅದಕ್ಕೆ ಕ್ವಶನ್ ಏನು ಕೇಳಿದ್ರು ಅಂದ್ರೆ ಈ ಕೆಳಗಿನ ಬ್ರಹ್ಮಪುತ್ರ ನದಿಯ ಯಾವ ಉಪನದಿಗಳು ಅರುಣಾಚಲ ಪ್ರದೇಶದಲ್ಲಿ ಹರಿಯುತ್ತವೆ ಅಂತ ಕೇಳಿದ್ರು. ಆಪ್ಷನ್ ನಂಬರ್ ಎ ತವಾಂಗ್, ಕಾಮೆಂಗ್ ಹರಿತದ, ಬಿಟ್ರೆ ಸುಬಾನ್ಸಿರಿ ಹರಿತದ. ಹಾಗಾಗಿ ಸುವರ್ಣ ರೇಖೆ ಇದರೊಳಗೆ ಹರಿಯಂಗಿಲ್ಲ ಅನ್ನಂಗ. ನೆಕ್ಸ್ಟ್, ಅರುಣಾಚಲ ಪ್ರದೇಶದಲ್ಲಿ ಬೆಟ್ಟಗಳು. ಇವು ಈಸು ಎಕ್ಸಾಮ್ ಬಂದಿರುವ ಬೆಟ್ಟಗಳನ್ನೇ ಬರೆದಿದ್ದು. ಮಿಸ್ಮಿ ಬೆಟ್ಟಗಳು ಎಲ್ಲಿವೆ? ಅರುಣಾಚಲ ಪ್ರದೇಶ. ಇಷ್ಟೇ ಆನ್ಸರ್ ಮಾಡೋದು. ಹೆಂಗಡುವಾನ್ ಪರ್ವತ ಎಲ್ಲಿದೆ? ಅರುಣಾಚಲ ಪ್ರದೇಶ. ಪಟ್ಕೈ ಪರ್ವತ ಶ್ರೇಣಿಗಳು ಎಲ್ಲಿವೆ? ಅರುಣಾಚಲ ಪ್ರದೇಶ. ಜೀರೋ ಕಣಿವೆ, ಇದು IAS ಹೊಂದಿಸಿ ಬರೆಯದ ಕೇಳಿದ್ದು. ಜೀರೋ ಕಣಿವೆ ಎಲ್ಲಿದೆ? ಅರುಣಾಚಲ ಪ್ರದೇಶ. ಹಾಗಾದರೆ ಮಿಸ್ಮಿ ಬೆಟ್ಟಗಳಲ್ಲಿ ಏನು ಕಂಡು ಬರ್ತವೆ ಅಂದ್ರೆ ಗಿಬ್ಬಾನುಗಳು ಕಂಡು ಬರುತ್ತವೆ. ಇದು UPSC ಕ್ವಶನ್ ಹೆಂಗೆ ಅಂತ ಏನಂತಂದ್ರ ಮಾನವನನ್ನು ಹೋಲುವ ಮಂಗದ ಹೆಸರು ಏನು? ಫಸ್ಟ್, ಮಾನವನನ್ನು ಹೋಲುವ ಮಂಗದ ಹೆಸರು ಗಿಬ್ಬಾನ್. ಹಾಗಾದರೆ ಈ ಗಿಬ್ಬಾನ ಮಂಗಗಳು ಎಲ್ಲಿ ಕಂಡು ಬರುತ್ತವೆ? ಅಸ್ಸಾಂ. ಅಸ್ಸಾಮ ಮತ್ತು ಅರುಣಾಚಲ ಪ್ರದೇಶಗಳಲ್ಲಿ ಹಂಚಿಕೆಯಾಗಿರುವ ಮಿಸ್ಮಿ ಬೆಟ್ಟಗಳಲ್ಲಿ ಇವೆ. ಮಿಸ್ಮಿ ಬೆಟ್ಟ ಅಂತೇಳಿ ಬರ್ತಾವಲ್ಲ ಆ ಪ್ರದೇಶದೊಳಗೆ ಅದಾವ. ಹೈಯೆಸ್ಟ್ ಈ ಗಿಬ್ಬಾನ ಮಂಗಗಳು ಇರುವುದು ಅಸ್ಸಾಂದಾಗೆ ಅದಾವ. ಒಂದಿಷ್ಟು ಇರದಂದ್ರೆ ಅರುಣಾಚಲ ಪ್ರದೇಶದಾಗನು ಕಂಡು ಬರ್ತಾವ ಅಂದಂಗ. ನೆಕ್ಸ್ಟ್, ಈ ಅರುಣಾಚಲ ಪ್ರದೇಶ ಹೈಯೆಸ್ಟ್ ಕಾಡಿನಿಂದ ಕೂಡ್ಯಾದ. ಹೈಯೆಸ್ಟ್ ಅಂದ್ರೆ ಇದರರ್ಥ ಭಾರತದಾಗೆ ಅತಿ ಹೆಚ್ಚು ಅರಣ್ಯ ಅಲ್ಲ ರೀ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ್. ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಹರಿಯಾಣ. ಕರ್ನಾಟಕದಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ಕರ್ನಾಟಕದಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವುದು ಬಿಜಾಪುರ. ಇಷ್ಟಿದು ಮೊದಲು. ಹಾಗಾದರೆ ಶೇಕಡಾ ಪ್ರಮಾಣದೊಳಗೆ ತಗೊಂಡಿವಿ ಅಂದ್ರೆ 77% ಈ ರಾಜ್ಯದೊಳಗೆ ಅರಣ್ಯ ಪ್ರದೇಶನೇ ಅದ. ಹಾಗಾದರೆ ರೂಲ್ಸ್ ಪ್ರಕಾರ ಏನಂದ್ರೆ ಎಷ್ಟು ಪ್ರದೇಶ ಅರಣ್ಯ ಇತ್ತು ವಾಯು ಮಾಲಿನ್ಯ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತಾರ. PDO ಕ್ವಶನ್, SDA ಕ್ವಶನ್. 33.33% ಆಫ್ ದಿ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ. ಒಂದು ಭೌಗೋಳಿಕ ಪ್ರದೇಶದ ಶೇಕಡಾ 33.33% ಅರಣ್ಯ ಪ್ರದೇಶವಿತ್ತು ಅಂದ್ರೆ ಅಲ್ಲಿ ಮಾಲಿನ್ಯವನ್ನು ಕಂಟ್ರೋಲ್ ಮಾಡಬಹುದು, ಮಾಲಿನ್ಯತೆ ಇರಲ್ಲ ಅನ್ನಂಗ ಇದು ಹೇಳ್ತದ.
ಈ ಸಂಖ್ಯೆ ನೆನ್ಪಿಟ್ಕೋಬೇಕು. ಅಲ್ಲಿ ಎಕ್ಸಾಮ್ದಾಗ 33 ಪಾಯಿಂಟ್ ಕೊಟ್ಟಿರಲ್ಲ, ಅಂದ್ರೆ ಇಷ್ಟೇ ಹೇಳಿ ಬರ್ರಿ, ಜಸ್ಟ್ 33% ಹೇಳಿ ಬರ್ಬೇಕು. ಒನ್. ಇನ್ನ ಎರಡನೆಯದ್ದು ಏನಂದ್ರ, ಈ ರಾಜ್ಯದೊಳಗ ಅತಿ ಹೆಚ್ಚು ಎಂಥ ಸಸ್ಯಗಳು ಬೆಳೆಯುತ್ತಾರೆ ಅಂದ್ರೆ ಆರ್ಕಿಡ್ ಸಸ್ಯಗಳು ಬೆಳೆಯುತ್ತಾರೆ. ಆರ್ಕಿಡ್ ಸಸ್ಯಗಳು ಬೆಳೆಯುತ್ತಾರೆ. ನೆಕ್ಸ್ಟ್ ಅಂದ್ರ ಇಡೀ ಇಂಡಿಯಾದಾಗ ಹೈಯೆಸ್ಟ್ ಆರ್ಕಿಡ್ ಇಲ್ಲೇ ಅದಾವ ಅಂದಂಗ. ಈ ರಾಜ್ಯದಲ್ಲಿ ಮಳೆ ಹೆಚ್ಚಿಗೆ ಬೀಳುತ್ತದೆ. ಅಂದ್ರ ಹೈಯೆಸ್ಟ್ ಮಳೆ ಎಲ್ಲಿ ಆಗ್ತದ? ಮೇಘಾಲಯದ ಮೌಸಿನ್ರಾಮ್ ಮತ್ತು ಚಿರಾಪುಂಜಿ ಆಗ್ತದ. ಹಂಗಂತೇಳಿ ಇಲ್ಲಿ ಮಳೆ ಆಗಲ್ಲ, ಇಲ್ಲಿನೂ ಮಳೆ ಆಗ್ತದ, ಅದರಷ್ಟು ಆಗಲ್ಲ. ಹಾಗಾದ್ರೆ ಈ ರಾಜ್ಯಗಳಲ್ಲಿ ಆಗುವ ಮಳೆಯ ಪ್ರಕಾರ ಯಾವುದಂದ್ರೆ ಪರ್ವತ ಜನಿತ ಮಳೆಯಾಗುತ್ತದೆ. ಇದಕ್ಕ ಕ್ವಶನ್ ಏನದಂದ್ರ, ವರ್ಲ್ಡ್ದೊಳಗೆ ಹೈಯೆಸ್ಟ್ ಪ್ರೆಸಿಪಿಟೇಷನ್ ಟೇಕ್ಸ್ ಪ್ಲೇಸ್ ಥ್ರೂ ಏನಂದ್ರೆ ಓರೋಗ್ರಾಫಿಕ್ ರೇನ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಯಾವ ಪ್ರಕಾರದ ಮಳೆ ಆಗ್ತದೆ ಅಂದ್ರೆ ಪರ್ವತ ಜನಿತ ಮಳೆ ಆಗ್ತದೆ. ಭಾರತದಾಗೂ ಅದೇ ಹೆಚ್ಚಿಗೆ ಆಗ್ತದೆ, ಕರ್ನಾಟಕದಾಗೂ ಅದೇ ಹೆಚ್ಚಿಗೆ ಆಗ್ತದೆ, ಪಶ್ಚಿಮ ಘಟ್ಟಗಳಲ್ಲಿನೂ ಅದೇ ಆಗ್ತದೆ. ಬೆಟ್ಟ ಗುಡ್ಡಗಳಿಗೆ ಹೋಗಿ ಮೋಡಗಳು ಬಡಿದಾಗ ಉಂಟಾಗುವ ಮಳೆ ಪರ್ವತ ಜನಿತ ಓರೋಗ್ರಾಫಿಕ್ ರೇನ್. ಇದು ನೆನ್ಪಿಟ್ಕೊಳ್ಳು. ನೆಕ್ಸ್ಟ್, ಈ ರಾಜ್ಯದೊಳಗ ಬೆಟ್ಟಗಳು ಜಾಸ್ತಿ ಇದ್ದು ಮಳಿನೂ ಆಗೋದ್ರಿಂದ ಆ ಬೆಟ್ಟ ಪ್ರದೇಶಗಳಲ್ಲಿ ಮಣ್ಣು ಹರ್ಕೊಂಡು ಬಂದ ಕಿಶಂದ್ರ ಆ ಪ್ರದೇಶದಲ್ಲಿರುವಂಥ ಕೆಲವು ಅಂಶಗಳು ವಿಲೀನಗೊಳ್ತಾವ, ಕೊಳೆತ ವಸ್ತುಗಳು. ಅವಾಗ ಅದು ಎಂಥ ಮಣ್ಣು ಆಗ್ತದೆ? ಜಂಬಿಟ್ಟಿಗೆಯ ಮಣ್ಣು ಆಗುತ್ತದೆ. ಜಂಬಿಟ್ಟಿಗೆಯ ಮಣ್ಣು ಎನ್ನುವುದು ಬರ್ತದೆ. ಈ ಜಂಬಿಟ್ಟಿಗೆಯ ಮಣ್ಣಿಗೆ ಇನ್ನೊಂದು ಹೆಸರು ಏನಂದ್ರೆ ಲ್ಯಾಟ್ರೈಟ್ ಸಾಯಿಲ್. ಈ ಜಂಬಿಟ್ಟಿಗೆಯ ಮಣ್ಣು ಎದಕ್ಕೆ ಸೂಕ್ತ ಅದಂದ್ರೆ ತೋಟಗಾರಿಕಾ ಬೆಳೆಗಳಿಗೆ, ಹಾರ್ಟಿಕಲ್ಚರ್. ತೋಟಗಾರಿಕಾ ಬೆಳೆಗಳಿಗೆ ಸೂಕ್ತವಾಗಿರುವ ಮಣ್ಣು ಜಂಬಿಟ್ಟಿಗೆಯ ಮಣ್ಣು. ರಾಗಿ, ಶೇಂಗಾ ಯಾವ್ಯಾವ ಕೆಂಪದವ ಬೆಳಿಲಿಕ್ಕೆ ಕೆಂಪು ಮಣ್ಣು ಬೇಕು. ತಂಬಾಕ ತಿಂದು ಹುಳನ ಕೆಂಪು ಬೇಕು, ಅದನ್ನು ಕೆಂಪು ಮಣ್ಣೇ ಬೇಕು. ರಾಗಿ ಕೆಂಪೇ ಬೇಕು, ಶೇಂಗಾ ಕೆಂಪು ಮಣ್ಣು ಬೇಕು. ಹಾಗಾದ್ರೆ ಕಪ್ಪು ಮಣ್ಣಿನಲ್ಲಿ ಏನು ಬೆಳಿತಾರೆ? ಹತ್ತಿ, ಜೋಳ ಇವು ಬೆಳಿತಾರ. ಏನು ಅಂದ್ರೆ ಸಜ್ಜೆಯಲ್ಲಿ ಬೆಳಿತಾರ. ಮರಳು ಮಿಶ್ರಿತ ಮಣ್ಣಿನಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಬೆಳಿತಾರ. ಖರ್ಜೂರ ಮರುಭೂಮಿದೊಳಗೆ ಬೆಳಿತಾರ ಇವು. ನೆಕ್ಸ್ಟ್, ಇನ್ನು ಅರುಣಾಚಲ ಪ್ರದೇಶದೊಳಗ ಎತ್ತರವಾದ ಬೆಟ್ಟಗಳದಾವಲ್ಲ, ಅಲ್ಲಿ ಹೈಯೆಸ್ಟ್ ಮಣ್ಣಿನ ಸವಕಳಿ ಆಗ್ತಾ ಇರ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಮಣ್ಣಿನ ಸವಕಳಿ ಉಂಟು ಮಾಡುವ ರಾಜ್ಯ ನದಿ ಯಾವಾಗ ಕೇಳ್ತಾರ? ಬ್ರಹ್ಮಪುತ್ರ ಹೇಳ್ದು. UPSC ಪ್ರಿಲಿಮ್ಸ್ ಕ್ವಶನ್. ಭಾರತದಲ್ಲಿ ಹೈಯೆಸ್ಟ್ ಮಣ್ಣಿನ ಅತಿ ಹೆಚ್ಚು ಮಣ್ಣಿನ ಸವಕಳಿ ಸಾಯಿಲ್ ಎರೋಷನ್ ಅಂತೀವಿ ನಾವು, ಉಂಟು ಮಾಡುವ ನದಿ ಯಾವಂದ್ರೆ ಬ್ರಹ್ಮಪುತ್ರ. ಈ ಮಣ್ಣಿನ ಸವಕಳಿ ಜಾಸ್ತಿ ಆಗ್ಲಿಕ್ಕತ್ತು ಅಂದ್ರೆ ಅಲ್ಲಿ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತದೆ, ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಫಲವತ್ತತೆಯ ಭೂಮಿಗೆ. ಇದಕ್ಕೆ ಶಿಫ್ಟಿಂಗ್ ಕಲ್ಟಿವೇಶನ್ ಅಂತೀವಿ ನಾವು. ಏನಂತೇಳಿ ಕರಿತೀವ್ರಿ? ಶಿಫ್ಟಿಂಗ್ ಕಲ್ಟಿವೇಶನ್. ಶಿಫ್ಟಿಂಗ್ ಕಲ್ಟಿವೇಶನ್ ಅಂದ್ರೆ ಸ್ಥಳಾಂತರ ಬೇಸಾಯ ಪದ್ಧತಿ. ಭಾರತದ ಯಾವ ರಾಜ್ಯದಲ್ಲಿ ಸ್ಥಳಾಂತರ ಬೇಸಾಯ ಪದ್ಧತಿ ಕಂಡು ಬರುತ್ತದೆ? ಈಶಾನ್ಯ ರಾಜ್ಯಗಳಲ್ಲಿ. ಈಶಾನ್ಯದ 7 ಸಹೋದರಿ ರಾಜ್ಯಗಳಲ್ಲಿ ಹೆಚ್ಚು ಕಂಡು ಬರ್ತವೆ ಅಂದಂಗ. ಹಾಗಾದರೆ ಏನಂದ್ರೆ ಆಸಾಮದಲ್ಲಿ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಇದಕ್ಕೆ ಏನಂತ ಹೇಳಿ ಕರೀತಾರೆ? ಸ್ಥಳಾಂತರ ಬೇಸಾಯ ಕೇಳ್ತಾರ. ಆಸಾಂ ರಾಜ್ಯದಲ್ಲಿ ಇದಕ್ಕೆ ಏನೆಂದು ಕರೆಯುತ್ತಾರೆ? ಜೂಮ್ ಅಥವಾ ಕನ್ನಡದ ಜೂಮಿ. ಇದು ಕರ್ನಾಟಕದೊಳಗೆ ಇದಕ್ಕೆ ಏನಂತ ಹೇಳಿ ಕರೀತಾರ? ಕುಮಾರಿ. ಕುಮಾರಿ. ಆಂಧ್ರ ಪ್ರದೇಶದಾಗ ಏನಂತಾರಂದ್ರೆ ಪೋಡು. ಇವೆಲ್ಲ ಒಂದು ಜಾಗ ಸ್ವಲ್ಪ 5-6-7 ವರ್ಷ ಕೃಷಿ ಮಾಡಿ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗೋದು. ಇಟ್ ಇಸ್ ಕಾಲ್ಡ್ ಶಿಫ್ಟಿಂಗ್ ಕಲ್ಟಿವೇಶನ್. ಎಕ್ಸಾಮ್ದಾಗ ಕೇಳೋದು ಹಿಂಗೆ ಕೇಳಲ್ಲ ರೀ. ಜೂಮ್ ಇಟ್ ಈಸ್ ಏ ಜೂಮ್ ಇದು ಒಂದು ಏನು ಅಂತ ಕೇಳ್ತಾರೆ. ಜೂಮ್ ಇದೊಂದು ಸ್ಥಳಾಂತರ ಬೇಸಾಯ ಪದ್ಧತಿಯಾಗಿದೆ, ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರುತ್ತದೆ. ಇಷ್ಟು ಹೇಳ್ಬೇಕು ನಾವು. ನೆಕ್ಸ್ಟ್, ಇನ್ನು ಪೈನ್ ಮರಗಳು ಅಂತ ಹೇಳಿ ಬರ್ತಾವ. ಈ ಪೈನ್ ಮರಗಳು ಅಂದ್ರೆ ಇವಕ್ಕ ಕೋನಿಫೆರಸ್ ಅಂತ ಹೇಳಿ ಕರಿತೀವಿ ನಾವು. ಕೋನಿಫೆರಸ್ ಇವನ್ ಹೇಳ್ತೀವಿ ನಾವು. ಈ ಚೂಪಾದ ಸೂಜಿ ಆಕಾರ ಚೂಪಾದ ಎಲೆ ಹೊಂದಿರ್ತವೆ ಇವು. ಹಾಗಾಗಿ ಏನಂದ್ರೆ ಮೊನಚಾದ ಅಥವಾ ಚೂಪಾದ ಎಲೆಗಳನ್ನು ಹೊಂದಿರುವ ಕಾಡುಗಳಿಗೆ ಎಂಥ ಕಾಡುಗಳು ಅಂತಾರಂದ್ರೆ ಪೈನ್ ಮರಗಳು ಅಂತ ಹೇಳಿ ಕರೀತಾರ. ಇನ್ನು ಅಲ್ಪೈನ್ ಸಸ್ಯಗಳು ಅಂದ್ರೆ ಅತಿ ಎತ್ತರದ ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳಿಗೆ ಅಲ್ಪೈನ್ ಸಸ್ಯಗಳು. ಏನ್ ಇವು ಅನ್ಬೇಕು. ಎಲಿ ತುದಿ ಚೂಪಿತ್ತು ಅಂದ್ರೆ ಪೈನ್ ಮರಗಳು ಹೇಳಬೇಕು. ಎತ್ತರದ ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳು ಏನಂದ್ರೆ ಅಲ್ಪೈನ್. ನೆಕ್ಸ್ಟ್, ಅರುಣಾಚಲ ಪ್ರದೇಶದಲ್ಲಿ
ಇವಕ್ಕ ಸ್ಯಾಂಕ್ಚುರಿ ಅಂತೀವಿ, ವನ್ಯಜೀವಿ ಧಾಮಗಳು. ನಮಗ ಇವೆಲ್ಲ ಕೇಳಿಲ್ಲ ಎಕ್ಸಾಮ್ದಾಗ, ಇದರ ಕೇಳಿದ್ದು ಇಲ್ಲ ಅದ ನೋಡಿ. ಕಮ್ಲಾಂಗ್ ವನ್ಯಜೀವಿ ಧಾಮ, ದೀಬಾಂಗ್ ವನ್ಯಜೀವಿ ಧಾಮ, ಇವೆರಡು ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಕಮ್ಲಾಂಗ್ ಮತ್ತು ದೀಬಾಂಗ ಎರಡೂ ವನ್ಯಜೀವಿ ಧಾಮಗಳು ಯಾವ ರಾಜ್ಯದಾಗ ಅದಾವ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಇವೆ. ಅರುಣಾಚಲ ಪ್ರದೇಶದಲ್ಲಿ ನ್ಯಾಷನಲ್ ಪಾರ್ಕ್, ಇದು ಗೊತ್ತಿರಬೇಕು. ಇವೆರಡು ಅದಾವ, ಎರಡು. ಒಂದು ಮೌಲಿಂಗ್ ನ್ಯಾಷನಲ್ ಪಾರ್ಕ್, ನಾಮದಫಾ ರಾಷ್ಟ್ರೀಯ ಅಭಯಾರಣ್ಯ, ಇವೆರಡು ನೆನ್ಪಿಟ್ಕೊಂಡು. ಇನ್ನು ಈ ರಾಜ್ಯದಲ್ಲಿ ವಿಶೇಷವಾಗಿ ಏನು ಕಂಡು ಬರ್ತಾವಂದ್ರ ಅಳಿಲುಗಳು ಅಂತ ಹೇಳಿ ಬರ್ತಾವ. ಅಳಿಲುಗಳು ಕಂಡು ಬರುವ ಅಂದ್ರೆ ಪ್ರಮುಖವಾಗಿ ಮೇಚುಕ ಎನ್ನುವುದು ಅಳಿಲು ಅದ, ಮಿಸ್ಮಿ ಹಿಲ್ಸ್ ಅಳಿಲು ಅದ, ಮೇಬು ದೈತ್ಯ. ಅಂದ್ರೆ ಈ ರಾಜ್ಯದಲ್ಲಿ ಏನಂದ್ರ ಹಾರುವ ಅಳಿಲುಗಳು ಕಂಡು ಬರುತ್ತವೆ, ಜಂಪಿಂಗ್ ಸ್ಕ್ವಾರಲ್ಸ್ ಅಂತೇಳಿ ಕರಿತೀವಿ ನಾವು. ನೆಕ್ಸ್ಟ್, ಇವು SSCಗೆ ಕೇಳಿದ, ಈ ರಾಜ್ಯಕ್ಕೆ ಸಂಬಂಧ ಇಲ್ಲ. ಈ ಕ್ವಶನ್ಗಳನ್ನು ಕರೆಕ್ಟ್ ನೆನಪಿಟ್ಕೋಬೇಕು ನಾವು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕೇಳಿದ ಕ್ವಶನ್ಗಳು. ಹಂಸ ದಮಯಂತಿ ಚಿತ್ರಕಲೆ ಯಾರು ರಚಿಸಿದ್ದಾರೆ? ರಾಜಾ ರವಿವರ್ಮ, ನೆನಪಿಟ್ಟುಕೊಳ್ಳೋಣ. ಪರದೋಸ ದಾಸಗುಪ್ತ ಎನ್ನುವ ವ್ಯಕ್ತಿ ಇದಕ್ಕೆ ಸಂಬಂಧದನ, ಶಿಲ್ಪಕಲೆ, ಆರ್ಕಿಟೆಕ್ಚರ್. ಮಧುಬನಿ ಎನ್ನುವ ಚಿತ್ರಕಲೆಗೆ ಯಾವ ರಾಜ್ಯ ಪ್ರಸಿದ್ಧವಾಗಿದೆ? ಬಿಹಾರ ರಾಜ್ಯ. ಅಜಂತಾ ಚಿತ್ರಕಲೆಗಳಲ್ಲಿ ಏನನ್ನು ಚಿತ್ರೀಕರಿಸಲಾಗಿದೆ? ಜಾತಕ ಕಥೆಗಳು. ಯಾರು ಅಂದ್ರೆ ಗೌತಮ ಬುದ್ಧನ ಹಿಂದಿನ ಜನ್ಮದ ಜಾತಕ ಕಥೆಗಳು. ಗೌತಮ ಬುದ್ಧನ ಹಿಂದಿನ ಜನ್ಮದ ವಿವರಣೆಯನ್ನು ಕೊಡ್ತಾವಲ್ಲ, ಅದಕ್ಕಾಗಿ ಏನಂದ್ರೆ ಜಾತಕ ಕಥೆಗಳನ್ನು ಚಿತ್ರೀಕರಿಸಲಾಗಿದೆ. ಒಂದು. ಎರಡನೆಯ ಪುಲ್ಕೇಶಿಯು ಪರ್ಷಿಯಾ ದೇಶದ ರಾಯಭಾರಿ ಖುಸ್ರೋನನ್ನು ಆಮಂತ್ರಣ ಮಾಡುತ್ತಿರುವ ಚಿತ್ರನು ಅಜಂತದಾಗಿ ಅದಾವ. ಇನ್ನು ದಕ್ಷಿಣ ಭಾರತದ ಅಜಂತ ಎಂದು ಕರೆಯುವುದು ವಿಜಯನಗರ ಕಾಲದಲ್ಲಿ ನಿರ್ಮಿತವಾದ ಲೇಪಾಕ್ಷಿ ದೇವಾಲಯ. ಗಾಂಧಾರ ಶಿಲ್ಪಕಲೆ ಎನ್ನುವುದು ಇವರ ಕಾಲದಲ್ಲಿ ಅಭಿವೃದ್ಧಿ ಆಯಿತು. ಪಟಕನೆ ಕುಶಾನರು ಒಂದೇ ಹೇಳಬಾರ್ರಿ, ಕುಶಾನರ ಜೊತೆಗೆ ಸೆಕ ಅಂತ ಹೇಳಿ ಹೇಳಿದವು, ಅವ್ರನ್ನು ಸ್ವಲ್ಪ ಕೊಡುಗೆ ಅದ. ಗಾಂಧಾರ ಶಿಲ್ಪಕಲೆ ಎನ್ನುವುದು ಪ್ರಸಿದ್ಧಿಯಾಗಿರುವುದು ಅಂತಂದಂಗ. ಹಾಗಾದ್ರೆ ಈ ಗಾಂಧಾರ ಈ ಸದ್ಯಕ್ಕೆ ಎಲ್ಲಿ ಅದ? ಪ್ರೆಸೆಂಟ್ ಅದು ಒಂದು ಪ್ಲೇಸ್ ಅದ. ಗಾಂಧಾರ ಎನ್ನುವುದು ಈಗ ಎಲ್ಲಿ ಅದ ಅಂತ ಕೇಳ್ತಾರೆ. ಗಾಂಧಾರ ಎನ್ನುವುದು ಈಗಿನ ಯಾವ ದೇಶದಲ್ಲಿ ಬರುತ್ತದೆ? ಆಪ್ಷನ್ ನಂಬರ್ ಎ ಭಾರತ್, ಆಪ್ಷನ್ ನಂಬರ್ ಬಿ ಪಾಕಿಸ್ತಾನ್, ಆಪ್ಷನ್ ನಂಬರ್ ಸಿ ಅಫ್ಘಾನಿಸ್ತಾನ್, ಆಪ್ಷನ್ ನಂಬರ್ ಸಿ ಡಿ ಬಲೂಚಿಸ್ತಾನ್. ಇವು ಎಲ್ಲಿ ಬರ್ತದ? ಇದಕ್ಕೆ ಆನ್ಸರ್ ಮಾಡಬೇಕು. ಗಾಂಧಾರ ಎನ್ನುವುದು ಯಾವ ದೇಶದಲ್ಲಿ ಇರುವಂತಹ ಸ್ಥಳವಾಗಿದೆ? ಹಾಗಾದರೆ ಗಾಂಧಾರ ಶಿಲ್ಪಕಲೆ ಅಭಿವೃದ್ಧಿಗೊಂಡಿರುವುದು ಒಂದು ಕುಶಾನರ ಕಾಲದಲ್ಲಿ, ಮತ್ತೊಂದು ಎಲ್ಲಿ ಅಂದ್ರೆ ಶಕ. ಭಾರತದ ಮೊದಲ ಸಂಭಾಷಣೆಯನ್ನು ಹೊಂದಿರುವ ಚಲನಚಿತ್ರ, ಮಾತನಾಡುವ ಚಿತ್ರ ಯಾವುದು ಅಂದ್ರೆ 1911 ಅಲಂ ಅರಾ ಅಂತ ಹೇಳಿ ಬರ್ತದೆ. ಈ ಆಲಂ ಅರಾ ಎನ್ನುವುದು ಸಂಭಾಷಣೆ ಹೊಂದಿದ ಮೊದಲ ಚಲನಚಿತ್ರ. ಆದ್ರೆ ಬರೇ ಮೊದಲ ಚಲನಚಿತ್ರ, ಅಲ್ಲಿ ಮೂಕಿತ್ತು, ಏನು ಮಾತಿರ್ಲಿಲ್ಲ. ಅದು ಏನಂದ್ರೆ ರಾಜ ಹರಿಶ್ಚಂದ್ರ, ದಾದಾ ಸಾಹೇಬ್ ಫಾಲ್ಕೆ ನಿರ್ಮಿತವಾದಂತಹ ರಾಜ ಹರಿಶ್ಚಂದ್ರ ಚಲನಚಿತ್ರ 1913. ಇದು ಮೂಕಿ, ಇದು ಟಾಕಿ ಅಂದ್ರೆ ಸಂಭಾಷಣೆ ಹೊಂದಿರುವುದು. ಹಿಂದೂಸ್ತಾನಿ ಸಂಗೀತದ ಪ್ರಾಚೀನದ ಪ್ರಕಾರ ಯಾವುದು? ಧ್ರುಪದ ಅಂತ ಹೇಳ್ತಾರೆ. ಹಿಂದೂಸ್ತಾನಿ ಸಂಗೀತ ಅಂದ್ರೆ ಗಂಗೂಬಾಯಿ ಹನಗಲ್ ಅವರು ಹಿಂದೂಸ್ತಾನಿ, ಭೀಮಸೇನ್ ಜೋಶಿ ಹಿಂದೂಸ್ತಾನಿ, MS ಸುಬ್ಬಲಕ್ಷ್ಮಿ ಅವರು ಕರ್ನಾಟಕ ಸಂಗೀತ, MS ಸುಬ್ಬಲಕ್ಷ್ಮಿ ಅವರು. ನೆಕ್ಸ್ಟ್, ಹರಿಪ್ರಸಾದ್ ಚೌರಾಸಿಯಾ ಸಿವಿಲ್ PSIಗೂ ಬಂದಿತ್ತು ಇದು ಕ್ವಶನ್. ಕೊಳಲಿಗೆ ಪ್ರಸಿದ್ಧವಾಗಿದ್ದಾರೆ, ಕೊಳಲು ವಾದಕರು. ಕಾಮೇಶ್ವರಿ ಎನ್ನುವುದು ಒಂದು ರಾಗ ಆದ. ಆ ಕಾಮೇಶ್ವರಿ ರಾಗವನ್ನು ಸಂಯೋಜನೆ ಮಾಡಿದವರು ಯಾರು? ಪಂಡಿತ್ ರವಿಶಂಕರ್. ಪಂಡಿತ್ ರವಿಶಂಕರ್ ಅವರ ಆತ್ಮಕಥನ ಮೈ ಮ್ಯೂಸಿಕ್ ಮೈ ಲೈಫ್, ಈ ಪುಸ್ತಕ ಅವರ ಆತ್ಮಕಥನ. UPSC ಪ್ರಿಲಿಮ್ಸ್ ಕ್ವಶನ್. ಅವರು 1994ರಲ್ಲಿ ಡಕಾಯತಿ ರಾಣಿ ಫುಲನ್ ದೇವಿ ಅಂತೇಳಿ ರಾಜಸ್ಥಾನದ ಚಂಬಲ್ ರಾಣಿ ಅಂತಾರೆ ಇವ್ರಿಗೆ.
ಅವಳನ್ನು ಕುರಿತು ಒಂದು ಪಿಕ್ಚರೇ ಆಗಿತ್ತು. ಅದರ ನಿರ್ದೇಶಕನ ಹೆಸರು ಕೇಳ್ಯಾರ ಅವಾಗ, ಅದು ಕರೆಂಟ್ ಅಫೇರ್ಸ್ ಬೇಸಸ್ ಮ್ಯಾಗ. ಹಾಗಾಗಿ ಏನಂದ್ರೆ ಇನ್ನು ಜ್ಯೂ ಧರ್ಮದವರು ಪವಿತ್ರ ಪುಸ್ತಕ, ಜ್ಯೂ ಎನ್ನುವುದು ಒಂದು ಧರ್ಮದ ಅವರ ಪವಿತ್ರ ಪುಸ್ತಕ ಯಾವುದು ಅಂದ್ರೆ ತೋರಾಹ. ಇದಕ್ಕೆ ಸ್ಟಾರ್ ಹಾಕಿರ್ತಾವ. ಇಷ್ಟ ಆಯ್ತು. ಎಲ್ಲರಿಗೂ ಧನ್ಯವಾದಗಳು.